ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರೂಪೇಶ್. ನೀವು ನೋಡ್ತಿದ್ದೀರಾ ಗ್ರಾಫಿಕ್ ಡಿಸೈನ್ ಇನ್ ಕನ್ನಡ. ಇವತ್ತಿನ ಕ್ಲಾಸಲ್ಲಿ ನಾವು ಮೇನ್ ಆಗಿ ಎರಡು ಟಾಪಿಕ್ಸ್ ಮೇಲೆ ಡಿಸ್ಕಸ್ ಮಾಡೋಣ. ಒಂದು ಕ್ರಾಪ್ ಟೂಲ್, ಇನ್ನೊಂದು ಟ್ರಾನ್ಸ್ಫಾರ್ಮೇಷನ್ ಆಪ್ಷನ್ಸ್. ಸೊ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಫೈಲಿಗೆ ಹೋಗಿ ಒಂದು ಹೊಸ ಡಾಕ್ಯುಮೆಂಟ್ ಓಪನ್ ಮಾಡ್ತೀನಿ. ಫೈಲ್ ಓಪನ್, ನೋಡಿ ಇಲ್ಲಿ ಇದನ್ನು ತರ್ತೀನಿ ನಾನು. ಸೊ ಫೈಲ್ ಓಪನ್ ಆಗಿ ಬಂದಿದೆ ಈಗ ಫೈಲ್. ಓಕೆ, ಈಗ ಸಿ ಒತ್ತಿದ್ರೆ ಕ್ರಾಪ್ ಟೂಲ್ ಬರುತ್ತೆ. ಸೊ ಸಿ ಒತ್ಬೋದು ನಿಮಗೆ, ಆರ್ ಯು ಕ್ಯಾನ್ ಆಲ್ಸೋ ಗೋ ಆ್ಯಂಡ್ ಕ್ಲಿಕ್ ಹಿಯರ್. ಓಕೆ, ಇದು ಕ್ರಾಪ್ ಟೂಲ್ ಆಗಿ ಬರುತ್ತೆ. ಸೊ ನೋಡಿ ಇಲ್ಲಿ ಟಾಪಲ್ಲಿ ಬಂದರೆ ಇಲ್ಲಿ ನಿಮಗೆ ಎಕ್ಸಾಕ್ಟ್ ಆಗಿ ಆಸ್ಪೆಕ್ಟ್ ರೇಷಿಯೋ ಸಿಗುತ್ತೆ. ಸೊ ರೈಟ್ ನಾವು ಇಟ್ ಇಸ್ ಇನ್ 16:9. ನಿಮಗೆ ಎಷ್ಟು ಬೇಕು, 4:5 ಬೇಕಾ, ನಿಮಗೆ ಎಷ್ಟು ಬೇಕು ಅಷ್ಟು ನಿಮಗೆ ಅರೇಂಜ್ ಮಾಡ್ಬೋದು. ಒರಿಜಿನಲ್ ರೇಷಿಯೋ ಕೂಡ ನಿಮಗೆ ತೊಗೊಳ್ಬೋದು. ಈ ರೀತಿಯಲ್ಲಿ ನಿಮಗೆ ಮಾಡ್ಬೋದು. ಅಷ್ಟೇ ಅಲ್ಲ, ಸೊ ನಿಮಗೆ ನೋಡಿ ಈ ಥರ ಕ್ರಾಪ್ ಮಾಡಿದರೆ ನೋಡಿ ಅದು ಎಕ್ಸಾಕ್ಟಾಗಿ ಅದಷ್ಟೇ ರೇಷಿಯೋದಲ್ಲಿ ಹೋಗ್ತಿದ್ದಲ್ಲ. ನಿಮಗೆ ಒಂದು ಫ್ರೀ ಬೇಕಿದ್ರೆ, ಸೊ ದೆನ್ ಯು ಕ್ಯಾನ್ ಗೋ ಆ್ಯಂಡ್ ಕ್ಲಿಕ್ ಆನ್ W/H ರೆಸೊಲ್ಯೂಷನ್. ಓಕೆ, ವಿಡ್ತ್ ಹೈಟ್ ರೆಸೊಲ್ಯೂಷನ್. ಸೊ ನಿಮಗೆ ನೋಡಿ ಎಷ್ಟು ಬೇಕು ಅಷ್ಟನ್ನು ಈಸಿಯಾಗಿ ನಿಮಗೆ ಅರೇಂಜ್ ಮಾಡ್ಬೋದು. ಓಕೆ, ಸೊ ಫ್ರೀಯಾಗಿ ಕೂಡ ನಿಮಗೆ ಹೀಗೆ ಮಾಡ್ಬೋದು. ಸೊ ಇದನ್ನೆಲ್ಲ ಅರೇಂಜ್ ಮಾಡಿ, ಸೊ ಫಾರ್ ಎಕ್ಸಾಂಪಲ್ ನಂಗೆ ಇಷ್ಟು ಬೇಕಿತ್ತು ಕ್ರಾಪ್ ಮಾಡಬೇಕು. ಸೊ ಏನು ಮಾಡ್ತೀನಿ ಅಂದರೆ ಇಲ್ಲಿ ಟಾಪಿಗೆ ಬರ್ತೀನಿ, ಇಲ್ಲಿ ಬಂದು ಕ್ಲಿಕ್ ಮಾಡ್ತೀನಿ. ಇದು ರೈಟ್ ಮಾರ್ಕ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಒಂದು ನೀವು ನೋಟ್ ಮಾಡಬೇಕು. ಇಲ್ಲಿ ನೋಡಿ ಡಿಲೀಟ್ ಕ್ರಾಪ್ ಪಿಕ್ಸೆಲ್ಸ್ ಅಂತಿದೆಯಲ್ಲ, ಇದು ನೀವು ಟರ್ನ್ ಆಫ್ ಮಾಡಬೇಕು. ಓಕೆ, ಇದು ಆನ್ ಇರಬಾರ್ದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ ನಾನಿಲ್ಲಿ ತಪ್ಪಿ ಆನ್ ಇಡ್ತೀನಿ. ಇಲ್ಲಿ ಡಿಲೀಟ್ ಕ್ರಾಪ್ ಪಿಕ್ಸೆಲ್ಸ್ ತಪ್ಪಿ ಆನ್ ಇಟ್ಟಿದ್ದೀನಿ. ದೆನ್ ಐ ವಿಲ್ ಗೋ ಹಿಯರ್ ಆ್ಯಂಡ್ ಎಕ್ಸೆಪ್ಟ್ ಇಟ್. ಈಗ ನೋಡಿ ಏನಾಗ್ತದೆ ಅಂತ ಎಕ್ಸೆಪ್ಟ್ ಮಾಡಿದ್ದೀನಿ ಈಗ. ಓಕೆ, ಬ್ಯಾಕ್ ಟು ಮೂವ್ ಟೂಲ್ ಹೋಗ್ತೀನಿ ನಾನು. ಜಸ್ಟ್ ನಾನು ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ನಾನು ಮಾಡೋಗ್ಲಿ ಉಂಟಲ್ಲ, ಕಟ್ ಮಾಡಿದೆ, ತಪ್ಪಿ ತಲೆ ಕಟ್ಟಾಗಿದೆ ಇಲ್ಲಿ, ರೈಟ್. ಬಟ್ ಐ ವಾಂಟ್ ಟು ಫಿಕ್ಸ್ ಇಟ್ ನಾವು. ಏನು ಮಾಡಿ ಅಂದರೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಆ್ಯಂಡ್ ಇದನ್ನು ನಾರ್ಮಲ್ ಲೇಯರ್ ಮಾಡಿ. ಇದಾದಮೇಲೆ ಇದನ್ನು ಮೂವ್ ಮಾಡಿದರೆ ನೋಡಿ ಏನಾಯಿತು, ಏನೆಲ್ಲ ಕ್ರಾಪ್ ಆಗಿದೆ ಅದು ಡಿಲೀಟ್ ಆಗಿ ಹೋಗಿದೆ ಪರ್ಮನೆಂಟ್ ಆಗಿ. ಸೊ ಈ ರೀತಿ ಆಗಬಾರ್ದು. ಓಕೆ, ದಿಸ್ ಈಸ್ ನಾಟ್ ರೈಟ್. ಸೊ ನೀವು ಏನು ಮಾಡಬೇಕಂದ್ರೆ ಕ್ರಾಪ್ ಟೂಲಿಗೆ ಹೋಗ್ತೀನಿ ನಾನು. ನೋಡಿ ನಾನು ಕ್ರಾಪ್ ಮಾಡುವಾಗ ತಪ್ಪಿನ ನೋಡಿ ಸ್ವಲ್ಪ ಕಟ್ ಆಯ್ತು ಇಲ್ಲಿ. ನಾನು ಇದನ್ನು ಆಫ್ ಮಾಡಬೇಕು, ಡಿಲೀಟ್ ಕ್ರಾಪ್ ಪಿಕ್ಸೆಲ್ಸನ್ನು. ದೆನ್ ಇಫ್ ಐ ಎಕ್ಸೆಪ್ಟ್ ಆಲ್ಸೋ, ನೋಡಿ ಎಕ್ಸೆಪ್ಟ್ ಆಗಿದೆ. ಇದನ್ನು ಅನ್ಲಾಕ್ ಮಾಡಬೇಕಂತ ಕೂಡ ಇಲ್ಲ, ಡೈರೆಕ್ಟಾಗಿ ಬಂದಿದೆ. ಅಲ್ಲಿ ಕೊಟ್ಟು ಮೂವ್ ಟೂಲ್ ಹಿಯರ್ ನೋಡಿ, ಇದು ಮೂವ್ ಮಾಡ್ಬೋದು. ಯಾಕೆಂದರೆ ಈಗ ಪ್ರತಿಯೊಂದು ಪಿಕ್ಸೆಲ್ ಯಾವುದು ಕೂಡ ಡಿಲೀಟ್ ಆಗಲಿಲ್ಲ, ಎಲ್ಲ ಕೂಡ ಅದರಲ್ಲೇ ಇದೆ. ಸೊ ನಿಮಗೆ ಹೇಗೆ ಬೇಕು ಯಾಕೆ ಅರೇಂಜ್ ಮಾಡೋದು. ಅಗೇನ್ ಯು ಕ್ಯಾನ್ ಗೋ ಟು ಕ್ರಾಪ್ ಟೂಲ್, ಯು ಕ್ಯಾನ್ ಮ್ಯಾಕ್ಸಿಮೈಸ್ ಆಲ್ಸೋ, ಎಂಟರ್ ಟು ಎಕ್ಸೆಪ್ಟ್ ಇಟ್. ಹೀಗೆಲ್ಲ ನಿಮಗೆ ಮಾಡ್ಬೋದು. ಎಕ್ಸಾಕ್ಟಾಗಿ ನಿಮಗೆ ಎಕ್ಸೆಪ್ಟ್ ಮಾಡಲಿಕ್ಕೆ ಇದನ್ನು ಟಿಕ್ ಮಾಡ್ಬೋದು ಇಲ್ಲಿ. ನೆಕ್ಸ್ಟ್ ನಾವು ಹೌ ಟು ಎಕ್ಸ್ಟೆಂಡ್ ದ ಪಿಕ್ಸೆಲ್ಸ್ ನೋಡೋಣ. ಸೊ ನಾನಿಲ್ಲಿ ಫೈಲಿಗೆ ಬರ್ತೀನಿ, ಒಂದು ಹೊಸ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ನಾನು ಫಾರ್ ಎಕ್ಸಾಂಪಲ್ ಒಂದು 1000 x 1000 ಪಿಕ್ಸೆಲ್ಸ್ ತೊಗೊಳ್ತೀನಿ. ಓಕೆ, ನೋಟ್ ಮಾಡಿ 1000 x 1000 ತೊಗೊಂಡಿದ್ದೀನಿ. ಓಕೆ, ಈಗ ನಾನು ಟಾಪಿಗೆ ಇಮೇಜಿಗೆ ಹೋಗಿ ಇಲ್ಲಿ ಕ್ಯಾನ್ವಾಸ್ ಸೈಜ್ ಇದಲ್ಲ, ಇದನ್ನು ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಬಂದರೆ ನನಗೆ ಇಲ್ಲಿ ಕೆಲವು ಮೆಷರ್ಮೆಂಟ್ ಸಿಗ್ತದೆ. ಸೊ ಫಸ್ಟ್ ಆಫ್ ಆಲ್ ನನಗೆ ನೋಡಿ ಇಲ್ಲಿ ಇದರ ಡಿಫಾಲ್ಟ್ ಇರುತ್ತೆ. ಓಕೆ, ನಾನು ಏನು ಮಾಡ್ಬೋದು ಅಂದರೆ ಇಲ್ಲಿ ವಿಡ್ತ್ ಇದೆಯಲ್ಲ, ಸೊ ಫಾರ್ ಎಕ್ಸಾಂಪಲ್ ನಾನು 1500 ಅಂತ ಬರೆದೆ ವಿಡ್ತನ್ನು. ಓಕೆ, ಆಮೇಲೆ ನೋಡಿ ಇದೆಲ್ಲ ಏನು ಹಾಗಿದೆ ಡಿಫಾಲ್ಟಲ್ಲಿದೆ. ಇಲ್ಲಿ ಕಲರ್ ನೋಡಿ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಕೊಡ್ಬೋದು, ಇಲ್ಲದ್ರೆ ವೈಟ್ BGನೇ ಕೊಡ್ಬೋದು, ಆರ್ ಐ ಕ್ಯಾನ್ ಕಮ್ ಟು ಅದರ್ ಆಲ್ಸೋ. ನನಗೆ ಸ್ಪೆಸಿಫಿಕ್ ಕಲರ್ ಕೂಡ ಕೊಡ್ಬೋದು. ಓಕೆ, ಈಗ ಓಕೆ ಮಾಡ್ತೀನಿ. ನೋಡಿ ಏನಾಗುತ್ತೆ ಅಂತ, ವಿಡ್ತ್ ಕೊಟ್ಟಿದ್ದೀನಲ್ಲ, ಸೊ ನೋಡಿ ಅದು ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಫಾರ್ ಎಕ್ಸಾಂಪಲ್ 500 ಕೊಟ್ಟಿದ್ದಲ್ಲ, ಸೊ 250 ರೈಟ್ ಆ್ಯಂಡ್ 250 ಲೆಫ್ಟಿಗೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಈ ರೀತಿ ನಿಮಗೆ ಮಾಡ್ಬೋದು. ಎಗೇನ್ Ctrl+Z ಮಾಡ್ತೀನಿ. ಐ ವಿಲ್ ಗೋ ಬ್ಯಾಕ್, ಇಮೇಜ್, ಕ್ಯಾನ್ವಾಸ್ ಸೈಜ್. ನೋಡಿ ಈಗ ಅದೇ ನಾನು ಏನು ಮಾಡ್ತೀನಿ ಅಂದರೆ 1500 ಕೊಡ್ತೀನಿ. ಬಟ್ ದಿಸ್ ಟೈಮ್ ನೋಡಿ ನಾನುಂಟಲ್ಲ, ನನಗೆ ಈ ಕಡೆ ಬರಬೇಕು. ಓಕೆ, ಇಲ್ಲಿ ನನಗೆ ಎಕ್ಸ್ಟ್ರಾ ಮಾತ್ರ ಬರಬೇಕು, ಈಚೆ ಬರಬಾರ್ದು. ದೆನ್ ವಾಟ್ ಐ ವಿಲ್ ಡೂ ಇಸ್, ನೋಡಿ ನಾನು ಇಲ್ಲಿ ಬರಬೇಕಲ್ಲ, ಸೊ ನಾನು ಇದನ್ನು ಕ್ಲಿಕ್ ಮಾಡ್ತೀನಿ ಆಪೋಸಿಟ್ ಸೈಡನ್ನು. ಈಗ ನೋಡಿ ಇದು ಓಪನ್ ಆಯಿತು. ಸೊ ದೆನ್ ಇಫ್ ಐ ಗಿವ್ ಓಕೆ, ನೋಡಿ ಎಕ್ಸಾಕ್ಟಾಗಿ ಇಲ್ಲಿ ಅದು ಬಂದಿದೆ. ಸೊ ಈ ರೀತಿಯಲ್ಲಿ ನಿಮಗೆ ಮಾಡ್ಬೋದು. ಸೊ ನಿಮಗೆ ಅಗೇನ್ ಯು ಕ್ಯಾನ್ ಗೋ ಟು ಇಮೇಜ್, ಕ್ಯಾನ್ವಾಸ್ ಸೈಜ್. ನೋಡಿ ಫಾರ್ ಎಕ್ಸಾಂಪಲ್ ನನಗೆ ಕಲರ್ ಒಂದು ವೈಟೇ ಬೇಕಿತ್ತು, ಇಲ್ಲದ ಬ್ಯಾಕ್ಗ್ರೌಂಡೇ ಬೇಕಿತ್ತು, ಬ್ಯಾಕ್ಗ್ರೌಂಡೇ ಕೊಡ್ತೀನಿ ನಾನು. ಆಮೇಲೆ ನೋಡಿ ನನ್ನ ವಿಡ್ತ್ ಆ್ಯಂಡ್ ಹೈಟ್ ಇದೆಯಲ್ಲ, ನನಗೆ ಎರಡು ಕೂಡ ಇನ್ಕ್ರೀಸ್ ಆಗಬೇಕು. 1500 ಕೊಡ್ತೀನಿ. ಟ್ಯಾಪ್ ಒತ್ಬೋದು ನಿಮಗೆ ಕೆಳಗೆ ಹಿಂದೆ ಹೋಗ್ಲಿಕ್ಕೆಲ್ಲ. ಸೊ 1500 ಕೊಟ್ಟಿದ್ದೀನಿ. ಈಗ ಏನಾಗ್ತದೆ ನೋಡಿ, ಟೋಟಲ್ ಇದೇ ಇನ್ಕ್ರೀಸ್ ಆಯಿತು. ಸೊ ಈ ರೀತಿ ನಿಮಗೆ ಇಮೇಜನ್ನು ಈಸಿಯಾಗಿ ಇನ್ಕ್ರೀಸ್ ಮಾಡ್ಬೋದು. ಓಕೆ, ಸೊ ಈಗೇನು ಹಿಟ್ Ctrl+Z, ನೋಡಿ ಇಮೇಜಿಗೆ ಬರ್ಬೋದು, ಕ್ಯಾನ್ವಾಸ್ ಸೈಜಿಗೆ ಬರ್ಬೋದು, ನಿಮಗೆ ಹೇಗೆ ಬೇಕು ಹಾಗೆ ನಿಮಗೆ ಇದನ್ನು ಮೆಷರ್ಮೆಂಟ್ ಮಾಡ್ಬೋದು. ಸೊ ಒಂದು ಲಾಸ್ಟ್ ಆಪ್ಷನ್ ಇಲ್ಲಿ ರಿಲೇಟಿವ್ ಅಂತ ಇದೆ. ಸೊ ಇದೇನಿಲ್ಲ, ಸಿಂಪಲ್. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನು ಮಾಡ್ತಿದ್ದೆ, ಆ್ಯಡ್ ಮಾಡ್ತಿದ್ದೆಲ್ಲ 1500 ಅಂತ, ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೆ. ಇದು ಒಂದು ಮಿನಿ ಕೊಟ್ಟರೆ ನೋಡಿ ಡೈರೆಕ್ಟಾಗಿ ನಂಗೆ ಇಲ್ಲಿ ಬಂದು 500 ಅಂತ ಕೊಟ್ಟರೆ ನೋಡಿ ಆಟೋಮೆಟಿಕ್ಕಾಗಿ ಅದು ಆ್ಯಡ್ ಆಗುತ್ತೆ. ಓಕೆ, ನನಗೆ ಹಾಗೆ ಆ್ಯಡ್ ಕೂಡ ಮಾಡ್ಬೋದು, ಸಬ್ಟ್ರ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಆಲ್ ಆರ್ ಅವೈಲೇಬಲ್. ಸೊ ಈ ರೀತಿಯಲ್ಲಿ ನಿಮಗೆ ಮಾಡ್ಬೋದು. ಅಷ್ಟೇ ಅಲ್ಲ, ನಿಮಗೆ ಸಿಂಪಲ್ ಆಗಿ ಮಾಡಬೇಕಾದ್ರೆ ಎಗೇನ್ ಕ್ರಾಪ್ ಟೂಲ್ ಸಿ ಒತ್ತಿ ನೋಡಿ ಜಸ್ಟ್ ಎಕ್ಸ್ಟೆಂಡ್ ಮಾಡ್ಬೋದು ನಿಮಗೆ ಹೇಗೆ ಬೇಕಷ್ಟು.
ಈಗ ನಂದು ಬಿ ಜಿ ಫಿಲ್ ಮಾಡಲಿಕ್ಕೆ ನಾನು ಎಕ್ಸ್ ಒತ್ತಿ ನೋಡಿ ವೈಟ್ ಮೇಲೆ ತರ್ಬೋದು, ಮತ್ತು ಆಲ್ಟ್ ಡಿಲೀಟ್ ಒತ್ಬೋದು. ನೋಡಿ ಅದು ಕಂಪ್ಲೀಟ್ ಆಗಿ ಫಿಲ್ ಆಯಿತು. ಸೊ ಈ ರೀತಿಯಲ್ಲಿ ನಮಗೆ ಕ್ರಿಯೇಟ್ ಮಾಡ್ಬೋದು. ಹಾಗೆ ಸಿಮಿಲರ್ಲಿ ನಿಮಗೆ ಇಮೇಜನ್ನು ರೀಸೈಸ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನಾನು ಫೈಲಿಗೆ ಬರ್ತೀನಿ, ಓಪನ್ ಕೊಟ್ಟು ಒಂದು ಇಮೇಜನ್ನು ತರ್ತೀನಿ. ಓಕೆ, ಸೊ ಇಲ್ಲಿ ನೋಡ್ಬೋದು ನಿಮಗೆ ಸೈಜ್ ಆಲ್ಮೋಸ್ಟ್ 3700 to 4600 ದೊಡ್ಡ ಸೈಜ್ ಇದೆಯಲ್ಲ. ನಾನು ಓಕೆ ಮಾಡಿ ಓಪನ್ ಮಾಡಿ ತರ್ತೀನಿ ಅದನ್ನು. ನಂಗೆ ಏನು ಮಾಡ್ಬೋದು ಅಂದರೆ ನೋಡಿ, ಈಗ ನನಗೆ ಇಲ್ಲಿ ಇಮೇಜಿಗೆ ಹೋಗ್ಬೋದು. ನೋಡಿ ಇಲ್ಲಿ ಕ್ಯಾನ್ವಸ್ ಇದೆಯಲ್ಲ, ಅದರ ಮೇಲೆ ಇಮೇಜ್ ಸೈಜ್ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಇಷ್ಟಿದೆ. ನಾನು ಏನು ಮಾಡ್ತೀನಿ ಅಂದರೆ ಸಿಂಪಲಾಗಿ ನಾನಿಲ್ಲಿ ಫಾರ್ ಎಕ್ಸಾಂಪಲ್ ಒಂದು 1000 ಅಂತ ಕೊಟ್ಟರೆ ನೋಡಿ ಇಲ್ಲಿ ಇದು ಮ್ಯಾಚ್ ಆಯ್ತು ಅದರದ್ದು. ಸೊ ಇಲ್ಲಿ ಲಿಂಕಿಂಗ್ ಇದು ಆನ್ ಇದೆ, ಸೊ ಲಿಂಕಿಂಗ್ ಇರಬೇಕು, ಆಗ ನಿಮಗೆ ಇದನ್ನು ಹೀಗೆ ಕೊಡ್ಬೋದು. ಓಕೆ, ನಂಗೆ ಫಾರ್ ಎಕ್ಸಾಂಪಲ್ ಇಲ್ಲಿ 1500 ಮಾಡಿದ್ನ, ಸೊ ಎಕ್ಸಾಕ್ಟಾಗಿ ರೇಷಿಯೋದಲ್ಲಿ ಇದು ಕೂಡ ಬರುತ್ತೆ. ಸೊ ಈ ರೀತಿ ನಿಮಗೆ ಮಾಡ್ಬೋದು. ದೆನ್ ಯು ಕ್ಯಾನ್ ಗಿವ್ ಓಕೆ. ಏನಾಯ್ತು ಈಗ ನೋಡಿ, ಇಮೇಜ್ ಸ್ವಲ್ಪ ಚಿಕ್ಕದಾಯಿತು. ಓಕೆ, ಈಗ ಕ್ವಾಲಿಟಿ ಸ್ವಲ್ಪ ಕಡಿಮೆ ಬರುತ್ತೆ, ಬಟ್ ನಿಮಗೆ ಈ ರೀತಿ ಬೇಕಾದರೆ ನಿಮಗೆ ಹೀಗೆ ಮಾಡ್ಬೋದು. ಓಕೆ, ಬಟ್ ನಿಮಗೆ ಇದದು ಅಪೋಸಿಟ್ ಮಾಡಲಿಕ್ಕೆ ಫೋಟೋಶಾಪಲ್ಲಿ ಆಗಲ್ಲ. ಓಕೆ, ಅಪ್ಸ್ಕೇಲಿಂಗ್ ಇಮೇಜ್ ಅಂತ ಹೇಳ್ತೀವಿ ನಾವು. ಸೊ ಇದಕ್ಕೆ ಕೂಡ ನೀವು ಉಂಟಲ್ಲ AI ಟೂಲ್ಸ್ ಯೂಸ್ ಮಾಡ್ಬೋದು. ಸೊ ನಿಮಗೆ ಒಂದು ಇಮೇಜನ್ನು ಅಪ್ಲೋಡ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ನಿಮಗೆ iloveimg.com ಹೋಗ್ಬೋದು. ಅಲ್ಲಿ ನಿಮಗೆ ಇಮೇಜನ್ನು ಅಪ್ಸ್ಕೇಲ್ ಮಾಡ್ಬೋದು ಈಸಿಯಾಗಿ, ಫ್ರೀಯಾಗಿ ಕೂಡ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ನಾವು ಇಮೇಜಿದು ಕ್ವಾಲಿಟಿ ಇಲ್ಲಾದರೆ ಪಿಕ್ಸೆಲ್ಸನ್ನು ಚಿಕ್ಕದು ಮಾಡ್ಬೋದು ಹೀಗೆ. ಈಗ ವೇರಿಯಸ್ ಟ್ರಾನ್ಸ್ಫಾರ್ಮ್ ಆಪ್ಷನ್ಸ್ ನೋಡೋಣ. ಸೊ ಫಸ್ಟ್ ನಾನಲ್ಲಿ ಫೈಲಿಗೆ ಬಂದು ಒಂದು ಹೊಸ ಇಮೇಜನ್ನು ಐದರ್ ಎಂಬೆಡ್ ಮಾಡ್ಬೋದು, ಇಲ್ಲದೆ ಲಿಂಕ್ ಮಾಡ್ಬೋದು. ಓಕೆ, ಸೊ ನಾನು ಎಂಬೆಡ್ ಕೊಡ್ತೀನಿ, ಆಮೇಲೆ ಒಂದು ಇಮೇಜನ್ನು ತರ್ತೀನಿ, ಈ ಥರ ಪ್ಲೇಸ್ ಮಾಡ್ತೀನಿ. ನೋಡಿ ಈ ಥರ ಬಂದಿದೆ. ಯು ಕ್ಯಾನ್ ಆಲ್ವೇಸ್ ಇಟ್ ಶಿಫ್ಟ್ ಆ್ಯಂಡ್ ಆಲ್ಟ್, ಚಿಕ್ಕದು ಮಾಡ್ಬೋದು. ಎಕ್ಸೆಪ್ಟ್ ಮಾಡಲಿಕ್ಕೆ ಎಂಟರ್ ಒತ್ಬೋದು, ಇಲ್ಲದಲ್ಲಿ ಟಿಕ್ ಮಾರ್ಕ್ ಒತ್ಬೋದು. ಓಕೆ, ಈ ಥರ ಬಂದಿದೆ. ಎಗೇನ್ ಕಂಟ್ರೋಲ್ T ಮಾಡ್ತೀನಿ. ನೋಡಿ ಈಗ ಪುನಃ ಟ್ರಾನ್ಸ್ಫಾರ್ಮ್ ಆಪ್ಷನ್ ಬರ್ತಿದೆ. ಈಗ ನಾನು ನಿಮ್ಗೆ ಗೊತ್ತಿದೆಯಲ್ಲ, ನಮಗೆ ರೊಟೇಟ್ ಮಾಡ್ಬೋದು, ಈ ಥರ ಶಿಫ್ಟ್ ರೊಟೇಟ್ ಮಾಡ್ಬೋದು, ನಿಮಗೆ ಸ್ಕೇಲ್ ಎಲ್ಲ ಮಾಡ್ಬೋದು. ಹಾಗೆ ರೈಟ್ ಕ್ಲಿಕ್ ಮಾಡಿದೆ ನೋಡಿ, ನಿಮಗೆ ಇಲ್ಲಿ ಸಮ್ ಎಡಿಷನಲ್ ಆಪ್ಷನ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ರೊಟೇಷನ್ ಮಾಡ್ಬೋದು, ಫ್ಲಿಪ್ ಮಾಡ್ಬೋದು, ಹೇಗೆ ಬೇಕು ಹಾಗೆ. ಸೊ ಇಂಥ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಇದು ಆಲ್ರೆಡಿ ನೋಡಿದ್ವಿ ನಾವು, ಬಟ್ ಇನ್ನೂ ಕೆಲವು ಇಂಪಾರ್ಟೆಂಟ್ ಆಪ್ಷನ್ಸ್ ಇದೆ, ಅದಲ್ಲಿ ನೋಡುವ ಈಗ. ಸೊ ಫಸ್ಟ್ ಆಫ್ ಆಲ್ ಸ್ಕ್ಯೂ ಅಂದರೆ ಏನೀಗ ನಾನು ಸ್ಕ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ ನಂದು ಕರ್ಸರ್ ಸ್ವಲ್ಪ ಚೇಂಜ್ ಆಗಿದೆ. ನಾನೀಗ ಎಕ್ಸಾಕ್ಟ್ಲಿ ಒಂದು ಪಾಯಿಂಟ್ ಹೋಗಿ ಕ್ಲಿಕ್ ಮಾಡಿದರೆ ನೋಡಿ ಅದು ಎಕ್ಸಾಕ್ಟಾಗಿ ಅದು ಮಾತ್ರ ಮೂವ್ ಆಗ್ತಿದೆ. ಸೊ ನನಗೆ ಇದನ್ನು ಹೇಗೆ ಒಂಥರ ಡಿಫ್ರೆಂಟಾಗಿ ಅರೇಂಜ್ ಮಾಡಬೇಕಾ, ಸೊ ನನಗೆ ಆ ಥರ ಅರೇಂಜ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ಸೋ ಒನ್ ಟೆಕ್ನಿಕ್. ಓಕೆ, ನಿಮಗೆ ಏನಾದರೂ ಹಿಂದೆ ಹೋಗಬೇಕಾದ್ರೆ ನಿಮಗೆ ಎಸ್ಕೇಪ್ ಒತ್ಬೋದು. ನೀವು ಇವಾಗ ವರ್ಕ್ ಮಾಡ್ತಿರೋವಾಗಲೇ ಎಸ್ಕೇಪ್ ಒತ್ಬೋದು, ನಿಮಗೆ ಹಿಂದೆ ಹೋಗ್ತೀರಿ. ಹಾಗೆ ಕಂಟ್ರೋಲ್ T ಮಾಡ್ತೀನಿ ನಾನು. ಎಗೇನ್ ರೈಟ್ ಕ್ಲಿಕ್ ಮಾಡ್ತೀನಿ. ನಿಮ್ಗೆ ಒಂಥರ ಸ್ಕ್ಯೂ ಥರ ಮಾಡಬೇಕಂದ್ರೆ ರ್ಯಾಂಡಮ್ ಆಗಿ ನಿಮ್ಗೆ ಈ ಥರ ಕ್ರಿಯೇಟ್ ಮಾಡ್ಬೋದು. ಏನಾಗ್ತಿದೆ, ಎಕ್ಸಾಕ್ಟಾಗಿ ಒಂದು ಮಾತ್ರ ಮೂವ್ ಆಗ್ತಿದೆ, ನೋಟ್ ಮಾಡಿ, ಒಂದು ಮಾತ್ರ ಮೂವ್ ಆಗ್ತಿದೆ, ಬೇರೆದೆಲ್ಲ ಅಲ್ಲೇ ಲಾಕಿನ್ ಆಗಿದೆ. ಓಕೆ, ಸೊ ನಿಮಗೆ ಎಕ್ಸೆಪ್ಟ್ ಮಾಡಿ ಕಂಟ್ರೋಲ್ G ಮಾಡ್ಬೋದು. ಆರ್ ನೀವು ವರ್ಕ್ ಮಾಡೋಗ್ಲೇ ನೋಡಿ, ಫಾರ್ ಎಕ್ಸಾಂಪಲ್ ನೀವು ವರ್ಕ್ ಮಾಡೋಗ್ಲೇ ಏನಾದರೂ ಮಿಸ್ಟೇಕ್ ಆದರೆ ಆಗ ಎಸ್ಕೇಪ್ ಹೊಡಿಬೋದು, ಇಟ್ ವಿಲ್ ಗೋ ಬ್ಯಾಕ್ ಟು ನಾರ್ಮಲ್. ಸೊ ಇದೆರಡು ಆಪ್ಷನ್ ಕೂಡ ನೆನಪಿಡ್ಬೇಕು ನೀವು. ನೆಕ್ಸ್ಟ್ ಹಾಗೆ ಕಂಟ್ರೋಲ್ T ಮಾಡ್ತೀನಿ ನಾನು, ರೈಟ್ ಕ್ಲಿಕ್ ಮಾಡ್ತೀನಿ, ಪರ್ಸ್ಪೆಕ್ಟಿವ್ ಇದೆ. ಇದೇನಾಗ್ತದೆ ನೋಡಿ, ಈಗೇನು ಕ್ಲಿಕ್ ಮಾಡ್ತೀನಿ. ಈಗ ನೋಡಿ ಇದು ಎರಡು ಲಾಕ್ ಆಗಿದೆ ಪಾಯಿಂಟ್, ಇದೆರಡು ಮೂವ್ ಆಗ್ತಿದೆ. ಸೊ ಇದು ಲಿಟಲ್ ಬೆಟರ್ ದ್ಯಾನ್ ಸ್ಕ್ಯೂ. ಓಕೆ, ಸ್ಕ್ಯೂ ಅಲ್ಲಿ ಒಂಥರ ಪಿಕ್ಸೆಲ್ಸ್ ಎಲ್ಲ ಆಚೆ ಆಗ್ತಿತ್ತು, ಬಟ್ ಹಿಯರ್ ಅಟ್ ಲೀಸ್ಟ್ ಪರ್ಸ್ಪೆಕ್ಟಿವ್ ಮೇಂಟೈನ್ ಆಗ್ತಾ ಇದೆ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಏನಾದರೂ ಬುಕ್ ಥರ ಕ್ರಿಯೇಟ್ ಮಾಡಲಿಕ್ಕೆ, ಏನಾದರೂ ಪರ್ಸ್ಪೆಕ್ಟಿವ್ ಕ್ರಿಯೇಟ್ ಮಾಡಬೇಕಾ, ಆ ಥರ ಮಾಡ್ಬೋದು. ಅಷ್ಟೇ ಅಲ್ಲ ನೋಡಿ, ನಿಮಗೆ ಇದನ್ನೊಂಥರ ಈ ರೀತಿ ಕೂಡ ಮೂವ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಲೈಕ್ ಅ ಬುಕ್ ಯು ಕ್ಯಾನ್ ಮೂವ್ ಇಟ್, ರೈಟ್. ಸೊ ಈ ಥರ ಎಲ್ಲ ಆಪ್ಷನ್ಸ್ ಇದೆ. ನಿಮಗೆ ಇಲ್ಲಿ ಮಿಡಲ್ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಕೂಡ ಹೋಗ್ಬೋದು. ಓಕೆ, ಸೊ ಸ್ವಲ್ಪ ಪ್ರಾಕ್ಟೀಸ್ ಬೇಕು, ದೆನ್ ಯು ಕ್ಯಾನ್ ಟ್ರೈ ಟು ಕ್ರಿಯೇಟ್ ವಿತ್ ಆಲ್ ದಿಸ್ ಥಿಂಗ್ಸ್. ಓಕೆ, ಸೊ ಇದು ಪರ್ಸ್ಪೆಕ್ಟಿವ್. ಓಕೆ, ಒಂಥರ ಪರ್ಸ್ಪೆಕ್ಟಿವ್ ಟೈಪಲ್ಲಿ ನಿಮಗೆ ಇದನ್ನು ಕೊಡ್ಬೋದು, ಬಿಲ್ ಬೋರ್ಡ್ ಮಾಡಲಿಕ್ಕೆ ಆ ಥರ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಎಗೇನ್ ಎಸ್ಕೇಪ್ ಹೊತ್ತಿ ನಾನು ಹಿಂದೆ ಹೋಗ್ತೀನಿ. ಸೊ ಕಂಟ್ರೋಲ್ T ಹೊಡೆದು ರೈಟ್ ಕ್ಲಿಕ್ ಮಾಡಿ ನಿಮಗೆ ಐದರ್ ಸ್ಕ್ಯೂ ಇಲ್ಲದ ಪರ್ಸ್ಪೆಕ್ಟಿವ್ ಕೊಟ್ಟು ನಿಮ್ಗೆ ಈ ಥರ ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಡಿಸ್ಟಾರ್ಟ್ ಆಪ್ಷನ್ ನೋಡಿ, ನಾನು ಆಲ್ರೆಡಿ ಒಂದು ಇಮೇಜ್ ತಂದಿದ್ದೀನಿ ಇಲ್ಲಿ, ಮತ್ತೆ ಲಾಕ್ ಮಾಡಿಟ್ಟಿದ್ದೀನಿ. ಓಕೆ, ಸೊ ಬಾಕ್ಸ್ ಮಾಕಪ್ ಥರ. ಸೊ ನಾನೀಗೇನು ಇದೇ ಇಮೇಜ್ ತೊಗೊಂಡೀಗ ನೋಡಿ, ಫಾರ್ ಎಕ್ಸಾಂಪಲ್ ನನಗೆ ಒಂಥರ ಮಾಕಪ್ ಥರ ಕ್ರಿಯೇಟ್ ಮಾಡಬೇಕು, ಇದನ್ನು ಇಲ್ಲಿ ಪ್ಲೇಸ್ ಮಾಡಬೇಕು. ಏನು ಮಾಡೋದು ಅಂದರೆ ಫಸ್ಟ್ ಆಫ್ ಆಲ್ ನಾನು ಸ್ವಲ್ಪ ಒಪ್ಯಾಸಿಟಿ ಕಡಿಮೆ ಮಾಡ್ತೀನಿ. ಓಕೆ, ನನಗೆ ಸ್ವಲ್ಪ ಈಸಿ ಆಗಲಿಕ್ಕೆ. ಆಮೇಲೆ ಈಗೇನು ಕಂಟ್ರೋಲ್ T ಹೊಡಿತೀನಿ ನಾನು. ಓಕೆ, ನೋಡಿ ಇಲ್ಲಿ ಪ್ಲೇಸ್ಮೆಂಟ್ ಕೊಡ್ತೀನಿ ನಾನು ಎಲ್ಲಿಯಾದರೂ ಹೀಗೆ. ನೋಡಿ ಆಲ್ಮೋಸ್ಟ್ ಅದನ್ನು ಅರೇಂಜ್ ಮಾಡ್ತೇನೆ ನಾನು, ಸ್ವಲ್ಪ ಫ್ರೀಯಾಗಿ ಮಾಡ್ತಿದ್ದೀನಿ. ಈಗ ನೋಡಿ ಈ ಥರ ಕ್ರಿಯೇಟ್ ಮಾಡ್ತೀನಿ ನಾನು. ಈಗ ನಾನು ಎಗೇನ್ ರೈಟ್ ಕ್ಲಿಕ್ ಮಾಡಿದರೆ ನೋಡಿ, ಈಗ ನಮಗೆ ಡಿಸ್ಟಾರ್ಟ್ ಒಂದು ಆಪ್ಷನ್ ಸಿಗ್ತದೆ. ಓಕೆ, ಡಿಸ್ಟಾರ್ಟ್ ಹೊಡಿಬೋದು. ಈಗ ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಅದನ್ನು ಮೂವ್ ಮಾಡಿ ನಿಮಗೆ ಎಕ್ಸಾಕ್ಟಾಗಿ ಯಾವ ಪಾಯಿಂಟಿಗೆ ಬೇಕು ಆ ಪಾಯಿಂಟಿಗೆ ಇಡ್ಬೋದು. ಹೀಗೆ ಇಲ್ಲಿ ಕ್ಲಿಕ್ ಮಾಡ್ಬೋದು, ಯಾವ ಪಾಯಿಂಟಿಗೆ ಬೇಕು ಎಕ್ಸಾಕ್ಟಾಗಿ ಅದೇ ಪಾಯಿಂಟಿಗೆ ಇಡ್ಬೋದು.
ನೋಡಿ ಇಲ್ಲಿ ಕೂಡ ಮಿಸ್ಟೇಕ್ ಮಾಡಿದರೆ ಎಕ್ಸಾಕ್ಟಾಗಿ ಬನ್ನಿ ಇಡಬೇಕು ನೀವು ಈ ಥರ. ಸೊ ನಿಮಗೆ ಈ ರೀತಿಯಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಮಾಕಪ್ಪನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ, ಎಕ್ಸೆಪ್ಟ್ ಮಾಡ್ತೀನಿ. ಅದಾದಮೇಲೆ ನೋಡಿ ಫುಲ್ ಕೊಡ್ತೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೋಡಿ, ನೀವು ಈ ಥರ ಮಾಕಪ್ ಕ್ರಿಯೇಟ್ ಮಾಡೋದಾದರೆ ಅದರದ್ದು ಎಕ್ಸಾಕ್ಟ್ಲಿ ಎಷ್ಟು ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 5x5 ಇಂಚ್ ಇದ್ದರೆ ನಿಮ್ಮದು ಇಮೇಜ್ ಕೂಡ ಎಕ್ಸಾಕ್ಟ್ಲಿ ಅಷ್ಟೇ 5x5 ಇಂಚ್ ಇರಬೇಕು, ಇಲ್ಲದ ಎಕ್ಸಾಕ್ಟಾಗಿ ಸ್ಕ್ವೇರ್ ಫಾರ್ಮೇಟಲ್ಲಿ ಇರಬೇಕು. ಓಕೆ, ಆಗ ಮಾತ್ರ ಅದು ಕರೆಕ್ಟಾಗಿ ಫಿಟ್ ಆಗುತ್ತೆ. ಓಕೆ, ಸೊ ನಾವಿಲ್ಲಿ ಸ್ವಲ್ಪ ರ್ಯಾಂಡಮ್ ತೊಗೊಂಡಿದ್ದೀವಿ. ದೆನ್ ದಿಸ್ ಈಸ್ ನಾಟ್ ಫೈನಲ್ ಮಾಕಪ್. ಓಕೆ, ಮಾಕಪ್ ಮಾಡಲಿಕ್ಕೆ ಇನ್ನೂ ತುಂಬ ಟೆಕ್ನಿಕ್ಸ್ ಇರುತ್ತೆ. ಸೊ ವಿ ವಿಲ್ ಲರ್ನ್ ಲೇಯರ್ ಸ್ಟೈಲ್ಸ್, ಆಗ ನಮಗೆ ಇನ್ನೂ ಕ್ಲಿಯರಾಗಿ ಮಾಡ್ಬೋದು. ಓಕೆ, ಈಗೇನು ಕಂಟ್ರೋಲ್ T ಮಾಡ್ತೀನಿ ನಾನು. ನೋಡಿ ನಿಮಗೆ ರೈಟ್ ಕ್ಲಿಕ್ ಮಾಡಿ ಡಿಸ್ಟಾರ್ಟ್ ಒತ್ಬೋದು, ಆರ್ ನಿಮಗೆ ಸಿಂಪ್ಲಿ ಕಂಟ್ರೋಲ್ ಒತ್ತಿದ್ರೆ ಕೂಡ ನೋಡಿ, ಕಂಟ್ರೋಲ್ ಒತ್ತಿದ್ರೆ ಕೂಡ ಆಟೋಮೆಟಿಕ್ಕಾಗಿ ನಿಮಗೆ ಡಿಸ್ಟಾರ್ಟ್ ಆಗ್ತಿದೆ. ಓಕೆ, ಆಟೋಮೆಟಿಕ್ಕಾಗಿ ಡಿಸ್ಟಾರ್ಟ್ ಆಗ್ತಿದೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಜಸ್ಟ್ ಕಂಟ್ರೋಲ್ ಒತ್ತೀನಿ, ಬಿಡಬಾರ್ದು ಕಂಟ್ರೋಲನ್ನು, ನೋಡಿ ಡಿಸ್ಟಾರ್ಟ್ ಆಗ್ತಿದೆ. ಸೊ ನಿಮಗೆ ಎಕ್ಸಾಕ್ಟಾಗಿ ಹೇಗೆ ಬೇಕೋ ಹಾಗೆ ನಿಮಗೆ ಇಲ್ಲಿ ಅರೇಂಜ್ ಮಾಡ್ಬೋದು. ಸೊ ದಿಸ್ ಈಸ್ ಹೌ ಯು ಯೂಸ್ ಡಿಸ್ಟಾರ್ಟ್ ಆಪ್ಷನ್. ಸೊ ಸಿಮಿಲರ್ಲಿ ನಮ್ಮದು ಲಾಸ್ಟ್ ಆಪ್ಷನ್ ಇಸ್ ವ್ರ್ಯಾಪ್. ಓಕೆ, ಸೊ ನನ್ನ ಬಳಿ ಇಲ್ಲಿ ಒಂದು ಬಾಟಲ್ ಮಾಕಪ್ ಇದೆ. ಸೊ ಅದೇ ರೀತಿ ನಾನು ಲಾಕ್ ಮಾಡಿ ತಂದಿದ್ದೀನಿ ಇಲ್ಲಿ. ಸೊ ಒಂದು ಲೇಬಲ್ ಡಿಸೈನ್ ಕೂಡ ಒಂದಿದೆ. ಓಕೆ, ಸಿಂಪಲ್ ಡಿಸೈನ್. ಸೊ ಫಸ್ಟ್ ಆಫ್ ಆಲ್ ನಾನು ಇದನ್ನು ಹೋಗಿ ಇಲ್ಲಿ ಪ್ಲೇಸ್ಮೆಂಟ್ ಮಾಡ್ತೀನಿ. ಸೊ ಎಕ್ಸಾಕ್ಟಾಗಿ ಬಾರ್ಡ್ರಲ್ಲಿ ಇಡ್ತೀನಿ, ಕಂಟ್ರೋಲ್ T ಮಾಡ್ತೀನಿ. ದೆನ್ ಐ ವಿಲ್ ಟ್ರೈ ಟು ಅರೇಂಜ್ ಇಟ್. ನೋಡಿ ಈ ರೀತಿ ಮಾಡಿ ಕಂಟ್ರೋಲ್ 0 ಮಾಡ್ಬೋದು, ದೊಡ್ಡದು ಮಾಡಿ ಝೂಮ್ ಇನ್ ಮಾಡಿ ಕರೆಕ್ಟಾಗಿ ಚೆಕ್ ಮಾಡ್ಬೋದು. ಓಕೆ ಓಕೆ ಸೊ ನನಗೆ ಇದನ್ನು ವ್ರ್ಯಾಪ್ ಮಾಡಬೇಕು. ಈಗ ವ್ರ್ಯಾಪ್ ಹೇಗೆ ಮಾಡೋದು? ಅಗೇನ್ ಕಂಟ್ರೋಲ್ T ಒತ್ಬೋದು, ನಿಮಗೆ ಇಲ್ಲಿ ಬಂದು ವ್ರ್ಯಾಪ್ ಅಂತ ಒತ್ತಿ. ಈಗ ಸೊ ನೋಡಿ ಇಲ್ಲಿ ಒಂಥರ ಲೈನ್ಸ್ ಥರ ಬಂದಿದೆ ಅಲ್ಲ, ಒಂಥರ ಸೆಕ್ಷನಲ್ಲಿ ಡಿವೈಡ್ ಆಗಿದೆ. ಸೊ ಇದೇನಿದು, ಇದು ಲೈನ್ಸ್ ಏನು, ಇದಕ್ಕೆ ನಾವು ಮೆಶ್ ಅಂತ ಹೇಳ್ತೀವಿ. ಓಕೆ, ಸೊ ಮೆಶ್ ಅಂದರೆ ನೋಡಿ ಏನಂತ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಟಾಪಲ್ಲಿ ಇದೆ ಅಲ್ಲ, ನಾನು ಕ್ಲಿಕ್ ಮಾಡ್ತೀನಿ, ಇಲ್ಲಿ ಹೀಗೆ ಡ್ರ್ಯಾಗ್ ಮಾಡ್ತೀನಿ. ನೋಡಿ ಏನಾಗ್ತಿದೆ, ಅದೊಂಥರ ಡ್ರ್ಯಾಗ್ ಆಗ್ತಿದೆ. ಸೊ ಈ ರೀತಿಯಲ್ಲಿ ನಿಮ್ಗೆ ಒಂಥರ ಫೋಲ್ಡೇಬಲ್, ಇಲ್ಲಾಂದ್ರೆ ಒಂಥರ ವ್ರ್ಯಾಪ್ ಥರ ಹೇಳ್ತೀವಲ್ಲ, ಸೊ ಈ ಥರ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಸಿಮಿಲರ್ಲಿ ನನಗೆ ಇದು ಇದೆಲ್ಲ ಲೈನ್ ಇದೆಯಲ್ಲ, ಅದು ಕೂಡ ಮೆಶೆ, ಅದನ್ನು ಇಟ್ಕೊಂಡು ಕೂಡ ನೋಡಿ ನನಗೆ ಮೂವ್ಮೆಂಟ್ ಮಾಡ್ಬೋದು. ರೈಟ್, ಓಕೆ ನೋಡಿ ಸ್ವಲ್ಪ ಇಮೇಜನ್ನು ಬೇಕಾದ್ರೆ ಕ್ಲಿಕ್ ಮಾಡಿ, ಸ್ವಲ್ಪ ನೋಡಿ ನಿಮಗೆ ಅದನ್ನು ಕೂಡ ಕ್ಲಿಕ್ ಮಾಡ್ಬೋದು. ಸೊ ಈ ರೀತಿ ನಿಮಗೆ ಸ್ವಲ್ಪ ಮೆಶ್ ಥರ ಕೊಡ್ಬೋದು. ಸೊ ಡೌನ್ ಕೂಡ ಬರ್ಬೋದು ನಿಮಗೆ. ಸೊ ಅದೇ ರೀತಿಯಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ನಿಮಗೆ ವ್ರ್ಯಾಪ್ ಮಾಡಬೇಕು. ಅಗೇನ್ ಇದು ನೀವು ಕರೆಕ್ಟಾಗಿ ಟೈಮ್ ಕೊಟ್ಟು ಮಾಡಬೇಕು, ಆಗ ನಿಮಗೆ ಚೆನ್ನಾಗಿ ಬರುತ್ತೆ. ಓಕೆ, ಸೊ ನಾರ್ಮಲಾಗಿ ಹೀಗೆ ಮಾಡ್ತಾರಲ್ಲ, ಆಗ ಒಂದು ಮಿಸ್ಟೇಕ್ ಮಾಡ್ತಾರೆ ಎಲ್ಲರೂ ಸಹ. ನೋಡಿ ನಾನು ಹೀಗೆ ಮಾಡಿದ್ದೀನಿ, ಒಂದು ವ್ರ್ಯಾಪ್ ಥರ ಬಂದಿದೆ, ಬಟ್ ಇದು ಮಧ್ಯದ ನೋಡಿ ಅದು ಒಂಥರ ಸ್ಟ್ರೇಟೇ ಇದೆ ಅಲ್ಲ, ಇಮೇಜ್ ಥರನೇ ಇದೆ ಅಲ್ಲ, ಅದರಲ್ಲಿ ಒಂಥರ ನನಗೆ ಒಂಥರ ಥರ ರೌಂಡ್ ಆಗಿ ರೊಟೇಟ್ ಆದ ನನಗೆ ಫೀಲಿಂಗ್ ಬರ್ತಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ನೋಡಿ, ನಿಮಗೆ ಅಗೇನ್ ಕಂಟ್ರೋಲ್ T ಮಾಡ್ಬೋದು, ರೈಟ್ ಕ್ಲಿಕ್ ಮಾಡಿ ಅಲ್ಲಿಂದಲೇ ವ್ರ್ಯಾಪನ್ನು ಕಂಟಿನ್ಯೂ ಕೂಡ ಮಾಡ್ಬೋದು. ಸೊ ಮೇಯ್ನಾಗಿ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ಇದು ಮಧ್ಯದ ಮೆಶ್ ಇದೆ ಅಲ್ಲ ನೋಡಿ, ಅದು ಬೆಂಡೇ ಆಗಲಿಲ್ಲ ಅಷ್ಟು, ಅದು ಆಲ್ಮೋಸ್ಟ್ ಸ್ಟ್ರೇಟ್ ಇದೆ ಅಲ್ಲ, ಸೊ ಅದನ್ನು ಕೂಡ ನೀವು ಬಂದು ಸ್ವಲ್ಪ ಬೆಂಡ್ ಮಾಡಬೇಕಾಗುತ್ತೆ. ಓಕೆ, ಆಗ ಮಾತ್ರ ನಿಮಗೆ ಆ್ಯಕ್ಚುವಲ್ ಬಾಟಲ್ ಥರ ಒಂಥರ ಫೀಲಿಂಗ್ ಬರುತ್ತೆ. ಓಕೆ, ಸೊ ಅಗೇನ್ ಕಂಟ್ರೋಲ್ T ಮಾಡ್ಬೋದು ನಿಮಗೆ. ಸೊ ನಿಮಗೆ ಅಗೇನ್ ರೈಟ್ ಕ್ಲಿಕ್ ಮಾಡಿ ವ್ರ್ಯಾಪ್ ಮಾಡ್ಬೋದು. ಸೊ ನಿಮ್ಗೆ ಅದು ಕರೆಕ್ಟಾಗಿ ಬರೋ ತನಕ ನಿಮಗೆ ಎಡಿಟ್ ಮಾಡ್ತಾ ಇರಬೇಕು. ಓಕೆ, ಇಟ್ಸ್ ನಾಟ್ ವೆರಿ 1 ಟೈಮ್ 2 ಟೈಮ್ ನಿಮಗೆ ಬರುತ್ತೆ ಅಂತ. ಸೊ ನೀವು ಮಾಡ್ತಾ ಇರಬೇಕು. ಸೊ ಅಂಟಿಲ್ ನಿಮಗೆ ಅದು ಪರ್ಫೆಕ್ಟಾಗಿ ಅನಿಸ್ತಾ ಉಂಟು, ಆಗ ನಿಮಗೆ ಅದನ್ನು ಎಕ್ಸೆಪ್ಟ್ ಮಾಡ್ಬೋದು. ಓಕೆ, ಸೊ ಆ ರೀತಿ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಸೊ ಅಗೇನ್ ಇದು ಜಸ್ಟ್ ಬೇಸಿಕ್ಸ್ ಅಷ್ಟೇ, ಇದು ಮಾಕಪ್ ಕಂಪ್ಲೀಟ್ ಅಲ್ಲ. ಸೊ ನೀವು ಫ್ಯೂಚರಲ್ಲಿ ನಿಮ್ಮದು ಮಾಕಪ್ ಮಾಡುವಾಗ ನಿಮಗೆ ಇದೆಲ್ಲ ಯೂಸ್ ಆಗುತ್ತೆ. ಓಕೆ, ಹೇಗೆ ನಿಮಗೆ ಈ ಟೂಲ್ಸನ್ನು ಯೂಸ್ ಮಾಡಿಕೊಂಡು ಮಾಕಪ್ ಕ್ರಿಯೇಟ್ ಮಾಡೋದು ಅಂತ. ಓಕೆ, ಸೊ ನಿಮಗೆ ಈ ರೀತಿಯಲ್ಲಿ ಟ್ರಾನ್ಸ್ಫಾರ್ಮ್ ಆಪ್ಷನ್ಸ್ ಎಲ್ಲ ನಿಮಗೆ ಯೂಸ್ ಮಾಡ್ಕೊಳ್ಬೋದು. ಸೊ ನೀವು ಹೊಸ ಹೊಸ ಟೂಲ್ಸನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರಿ, ಆಗ ನಿಮಗೆ ಚೆನ್ನಾಗಿ ಫೋಟೋಶಾಪಲ್ಲಿ ವರ್ಕ್ ಮಾಡ್ಬೋದು. ಸೊ ನಿಮಗೆ ಇಲ್ಲಿ ತನಕ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ದ ವಿಡಿಯೋ ಎವ್ರಿ ಒನ್, ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಎಲ್ಲರಿಗೂ ಶುಭ ದಿನ.